ಹಿಮಾಚಲ್ ಪ್ರದೇಶ, ಮಹಾರಾಷ್ಟ್ರ ಮತ್ತು ಕೇರಳ ಮತ್ತು ಇನ್ನಿತರ ರಾಜ್ಯಗಳಲ್ಲಿ ಬರ್ಡ್ಸ್ಗಳು ಡೆತ್ ಆಗ್ತಾ ಇರೋದು ಅಬ್ಸರ್ವೇಷನ್ ಮಾಡಲಾಗಿದೆ. ಆಮೇಲೆ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಅದನ್ನು ಟೆಸ್ಟ್ ಮಾಡಿ ನೋಡಿದಾಗ ಅದು ಏವಿಯನ್ ಇನ್ಫ್ಲೂಯೆನ್ಸಾ ಅಂತ ಪಾಸಿಟಿವ್ ಬಂದಿದೆ. ಯೂನಿಯನ್ ಫಾರೆಸ್ಟ್ ಮಿನಿಸ್ಟ್ರಿಯಿಂದ ಡೈರೆಕ್ಷನ್ಸ್ ಬಂದಿದೆ, ಗೈಡ್ಲೈನ್ಸ್ ಬಂದಿದೆ. ನಮ್ಮದು ಮುಖ್ಯವಾಗಿ ಮೈಸೂರು ವೈಲ್ಡ್ ಲೈಫ್ ವಿಭಾಗದಲ್ಲಿ ಕೊಕ್ಕರೆಬೆಳ್ಳೂರು ಮತ್ತು ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಹಲವಾರು ವಲಸೆ ಬರುವ ಪಕ್ಷಿಗಳು ಕಂಡು ಬರ್ತವೆ. ಅಲ್ಲಿ ಈಗಾಗಲೇ ನಾವು ಇವೆಲ್ಲ ಮುಂಜಾಗ್ರತೆ ಕ್ರಮ ಕೈಗೊಳ್ಳಲು ಅಲ್ಲಿ ಯೂನಿಟ್ ಆಫೀಸರ್ಸ್ಗಳಿಗೆ ಡೈರೆಕ್ಷನ್ಸ್ಗಳ ಸಹ ನೀಡಿದ್ದೀವಿ. ಇದರ ಜೊತೆಗೆ ನಾವು ವೆಟರ್ನರಿ ಡಿಪಾರ್ಟ್ಮೆಂಟ್ ಅವ್ರ ಜೊತೆನೂ ಕೋಆರ್ಡಿನೇಷನಲ್ಲಿ ಮಾಡ್ತಾ ಇದ್ದೀವಿ. ಯಾಕಂದರೆ ಇದೊಂದು ಟೆಕ್ನಿಕಲ್ ಜಾಬ್ ಆಗಿರೋಗೋಸ್ಕರ ವೆಟರ್ನರಿ ಡಿಪಾರ್ಟ್ಮೆಂಟ್ ಮತ್ತು ಡಾಕ್ಟರ್ಸ್ಗಳಿಗೂ ಸಹ ಆ ಕ್ಷೇತ್ರಗಳಿಗೆ ಭೇಟಿ ನೀಡಿಸಿ ಅಲ್ಲಿ ಯಾವುದಾದ್ರೂ ಈ ಥರ ಸಿಂಪ್ಟಮ್ಸ್ಗಳಿದೆಯಾ, ಯಾಕಂದರೆ ಅದು ಪರ್ಟಿಕ್ಯುಲರ್ಗೆ ಬರ್ಡ್ಸ್ಗೆ ಟ್ರಿಮರ್ಸ್ ಇರುತ್ತೆ, ಡೈರಿಯಾ ಇರುತ್ತೆ, ಈ ಥರದ್ದೆಲ್ಲ ಪ್ಯಾರಲೈಸಿಸ್ ಇರುತ್ತೆ, ಈ ಥರದ್ದೆಲ್ಲ ಸಿಂಪ್ಟಮ್ಸ್ಗಳೆಲ್ಲ ಏನಾದರೂ ಇದೆಯಾ ಅಂತ ಸ್ಯಾಂಪಲ್ಸ್ಗಳೆಲ್ಲ ಕಲೆಕ್ಟ್ ಮಾಡಿ ಬೆಂಗಳೂರಲ್ಲಿ ಒಂದು ರಿಸರ್ಚ್ ಸೆಂಟರ್ ಇದೆ. ಆ ಸೆಂಟರ್ಗೆ ಈಗಾಗಲೇ ನಾವು ಕಳೆದ ವಾರ 2 ಬರ್ಡ್ ಸ್ಯಾಂಪಲ್ ಕಳಿಸಿದ್ದೀವಿ. ಅದು ನೆಗೆಟಿವ್ ಬಂದಿದೆ. ಬನ್ನೇರುಘಟ್ಟಕ್ಕೂ ಕಳಿಸಿದ್ದೀವಿ. ಅದರಲ್ಲಿ ಯಾವುದೇ ಬರ್ಡ್ ಫ್ಲೂ ಅಥವಾ ಏನೇನು ಇನ್ಫ್ಲೂಯೆನ್ಸಾ ಇಲ್ಲ ಅಂತ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಆದರೆ ಇನ್ನು ಮುಂದೆ ಬೇರೆ ರಾಜ್ಯಗಳಲ್ಲಿ ಯಾವ ಥರ ಪಾಸಿಟಿವ್ ಬರ್ತಾ ಇದೆ, ನಮ್ಮಲ್ಲೂ ಬರೋ ಶಂಕೆಗಳಿದ್ದು ಮೇಲಾಧಿಕಾರಿಗಳೊಂದಿಗೆ ಈಗಾಗಲೇ ನಾವು ಚರ್ಚೆ ಮಾಡಿ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೀವಿ. ಆದರೆ ಈಗ ರಂಗನತಿಟ್ಟು ಪಕ್ಷಿಧಾಮವನ್ನು ಪ್ರವಾಸಿಗರಿಗೆ ಓಪನ್ ಇಡಬಹುದಾ, ಕ್ಲೋಸ್ ಇಡಬಹುದಾ, ಈ ಒಂದು ತೀರ್ಮಾನ ತೆಗೆದುಕೊಳ್ಳಲು ನಾನು PCCF ವೈಲ್ಡ್ ಲೈಫ್ ಅವ್ರ ಜೊತೆ ಮಾತಾಡಿ ಮುಂದೆ ಏನು ಕ್ರಮ ಕೈಗೊಳ್ಬೇಕಂತ ತಗೋ